ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಮಹಾಧಾರಂ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ವೀಕ್ಷಕರೆಲ್ಲರಿಗೂ ಕೂಡ ಮತ್ತು ಯುಗಾದಿ ಹಬ್ಬದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬನ್ನಿ, ಈ ವರ್ಷದ ವರ್ಷ ಭವಿಷ್ಯ ಮತ್ತು ಪಂಚಾಂಗ ಶ್ರವಣವನ್ನು ನಾವು ಮಾಡೋಣ. ತಿಥಿರ್ವಿಷ್ಣುಂ ತಥಾವಾರಂ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನೋಡಿ, ಈ ವರ್ಷ ರಾಜನು ಬಂದು ಬುಧನಾಗಿರ್ತಾನೆ, ಮಂತ್ರಿ ಬಂದು ಶುಕ್ರನಾಗಿರ್ತಾನೆ, ಸೇನಾಧಿಪತಿ ಗುರು, ಸಸ್ಯಾಧಿಪತಿ ಚಂದ್ರ, ಧಾನ್ಯಾಧಿಪತಿ ಶನಿ, ಅರ್ಗಾಧಿಪತಿ ಗುರು, ಮೇಘಾಧಿಪತಿ ಗುರು ಆಗಿರ್ತಕ್ಕಂಥವನು, ರಸಾಧಿಪತಿ ಬುಧನಾಗಿರ್ತಕ್ಕಂಥವನು, ನಿರಸಾಧಿಪತಿ ಚಂದ್ರನಾಗಿರ್ತಕ್ಕಂಥವನು, ಪಶುನಾಯಕ ಬಲರಾಮನಾಗಿರ್ತಾನೆ. ಈಗ ನಾವು ರಾಶಿ ಭವಿಷ್ಯಕ್ಕೆ ಹೋಗೋಣ. ದ್ವಾದಶ ರಾಶಿಗಳ ಫಲಾಫಲಗಳು, ವರ್ಷಪೂರ್ತಿ ಇರತಕ್ಕಂಥ ಶುಭ ಕಾರ್ಯಗಳು, ಅಶುಭ ಕಾರ್ಯಗಳು, ಶುಭ ಫಲ, ಅಶುಭ ಫಲ ಎಲ್ಲವನ್ನು ಕೂಡ ನಾವು ನೋಡ್ತಕ್ಕಂಥವ್ರಾಗೋಣ. ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು, ಶುಕ್ರ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 11ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಆರ್ಥಿಕ ವೃದ್ಧಿ ಆಗ್ತಕ್ಕಂಥದ್ದು. ಲಗ್ನದಲ್ಲಿ ರಾಹು ಇದ್ದಾನೆ, ಹಾಗಾಗಿ ಸರ್ಪಗಳ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಸರ್ಪಗಳು ಕನಸಿನಲ್ಲಿ ಕಾಣಿಸ್ತಕ್ಕಂಥದ್ದು. ಹಾಗಾಗಿ ರಾಹು ಲಗ್ನಾಧಿಪತಿ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಶುಕ್ರನು ಪ್ರವೇಶ ಮಾಡೋದ್ರಿಂದ ಧನಲಾಭದಾಯಕ ಆಗಿರ್ತಕ್ಕಂಥದ್ದು, ಶುಭವಾಗ್ತಕ್ಕಂಥದ್ದು. 3ನೇ ಸ್ಥಾನದಲ್ಲಿ ಕುಜನ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು, ಗೌರ್ಮೆಂಟ್ ಅಧಿಕಾರಿಗಳಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಮತ್ತೆ ಬೇರೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಪೋಸ್ಟಿಂಗ್ ಆಗ್ತಕ್ಕಂಥದ್ದು, ಹೈಯರ್ ಪೊಸಿಷನ್ಗೆ ಅವ್ರು ಹೋಗ್ತಕ್ಕಂಥದ್ದು ಎಲ್ಲ ಕೂಡ ಈ ಒಂದು ಕುಜನ ಒಂದು ಅನುಗ್ರಹದಿಂದ, ಕುಜ 3ನೇ ಸ್ಥಾನದಲ್ಲಿರೋದ್ರಿಂದ ಲಾಭದಾಯಕ ಆಗ್ತಕ್ಕಂಥದ್ದು ಕೆಲಸಗಳು ಆಗುತ್ತೆ. ಮತ್ತೆ 21/4/2023 ಗುರು ಸಂಚಾರವನ್ನು ಅಂದರೆ ಇರೋತಕ್ಕಂಥ ಮನೆಯನ್ನ ಬದಲಾವಣೆ ಮಾಡ್ತಾನೆ. ಹಾಗಾಗಿ ಗುರು ಸಂಚಾರವಾಗ್ತಕ್ಕಂಥ ಸಮಯದಲ್ಲಿ ಇವರು ಕೂಡ ಒಳ್ಳೆ ಫಲಗಳು ಉಂಟಾಗ್ತದೆ. ಮೇಷರಾಶಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಇನ್ನು ವೃಷಭ ರಾಶಿಗೆ ಬರೋದಾದ್ರೆ ಗುರುಬಲ ಇರೋದು, ಗುರುಬಲ ಬರ್ತಕ್ಕಂಥದ್ದು. ಈಗ ಗುರು ಏನು 21/4/2023 ಅವನ ಸಂಚಾರವನ್ನು ಮನೆಯನ್ನು ಬದಲಾವಣೆ ಮಾಡ್ತಾನೆ. ಆಗ ಗುರುಬಲ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಯಾರಿಗೆ ವಿವಾಹ ಆಗಿಲ್ಲ ಅವರಿಗೆಲ್ಲ ಕೂಡ ವಿವಾಹ ಕಾರ್ಯಗಳು ಯಶಸ್ಸಾಗುತ್ತೆ. ಕಾರ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಕಾರ್ಯದಲ್ಲಿ ಜಯ ಆಗ್ತಕ್ಕಂಥದ್ದು. 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಯಾವುದಾದ್ರು ಕೇಸ್ಗಳಿದ್ರೆ ನಿಮಗೆ ಕೇಸಿಂದ ನಿವೃತ್ತರಾಗ್ತೀರಾ, ಅದರಿಂದ ಮುಕ್ತಿ ಪ್ರಾಪ್ತಿ ಆಗುತ್ತೆ. ಕೇಸ್ಗಳಲ್ಲಿ ಜಯಶಾಲಿ ಆಗ್ತೀರಾ. 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶನಿ ಶಾಂತಿ ಮಾಡೋದನ್ನ ದಯವಿಟ್ಟು ಮರಿಬೇಡಿ. 11ನೇ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ವಿವಾಹ ಕಾರ್ಯಗಳು ಏನಾದರೂ ಇದ್ದರೆ, ನಿಮಗೆ ವಿವಾಹ ಕಾರ್ಯಗಳು ತೊಂದರೆ ಇದ್ರೆ ಅದೆಲ್ಲ ನಿವಾರಣೆ ಆಗಿ ವಿವಾಹ ಕಾರ್ಯ ಆಗುತ್ತೆ. ಯಾರಿಗೆ ಸಂತಾನ ಆಗಿಲ್ಲ ಸಂತಾನ ಪ್ರಾಪ್ತಿ ಆಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. 2ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಮಾಡುವಂತ ಕೆಲಸದಲ್ಲಿ ಉನ್ನತೋನ್ನತವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗುತ್ತೆ. ತದನಂತರವಾಗಿ ಇಷ್ಟೂ ಕಾರ್ಯಗಳು ವರ್ಷ ಪೂರ್ತಿ ಆಗ್ತಕ್ಕಂಥದ್ದು. ತದನಂತರವಾಗಿ ಈಗ ನಾವು ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ಏನು ಏಪ್ರಿಲ್ ತಿಂಗಳಲ್ಲಿ ಗುರು ಸಂಚಾರವನ್ನು ಮಾಡ್ತಾನೆ, ಗುರುಬಲ ಪ್ರಾಪ್ತಿ ಆಗ್ತಕ್ಕಂಥದ್ದು. ತದನಂತರವಾಗಿ ಈ ಸಮಯದಲ್ಲಿ ಶುಭದಾಯಕನಾಗಿರ್ತಕ್ಕಂಥದ್ದು. ಆದರೆ 11ನೇ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಶುಕ್ರನ ಬಲ ನಿಮಗೆ ಸಿಗುತ್ತೆ. ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳು ಪ್ರಾಪ್ತಿ ಆಗುತ್ತೆ. ಆ ಒಂದು ಸ್ಥಾನ, ಆ ಒಂದು ಬಲ ಪ್ರಾಪ್ತಿ ಆಗ್ತಕ್ಕಂಥದ್ದು. ಶನಿ ದೋಷ ಇದೆ, ಶನಿ ಶಾಂತಿಯನ್ನು ಮಾಡಿಕೊಡಿ, ಶನಿಗೆ ಪರಿಹಾರವನ್ನು ಮಾಡಿಕೊಡಿ. ಸೂರ್ಯನ ಒಂದು ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಮತ್ತು ಗುರು ಏಪ್ರಿಲ್ ತಿಂಗಳಲ್ಲಿ ಏನು ಅವನ ಸ್ಥಳವನ್ನು ಬದಲಾವಣೆ ಮಾಡ್ತಾನೆ, ಅಲ್ಲಿವರೆಗೂ ಕೂಡ ನಿಮಗೆ ಗುರುವಿನ ಒಂದು ಅನುಗ್ರಹ ಇರ್ತಕ್ಕಂಥದ್ದು. ತದನಂತರವಾಗಿ ಗುರುವಿನ ಒಂದು ದೋಷವಾಗುತ್ತೆ. ಆಗ ದೋಷ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಕಟಕ ರಾಶಿಯ ವರ್ಷ ಭವಿಷ್ಯವನ್ನು ನಾವು ನೋಡೋಣ. ಗುರುಬಲ ಇದೆ, 9ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರುವಿನ ಒಂದು ಅನುಗ್ರಹ ಇರ್ತದೆ. ತದನಂತರವಾಗಿ ಶುಕ್ರನ ಒಂದು ಬಲ ಇದೆ, ಯಾಕೆಂದ್ರೆ 10ಮ ಸ್ಥಾನದಲ್ಲಿ ಶುಕ್ರ ಇರ್ತಕ್ಕಂಥವನು. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಕೆಲಸದಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲ ಕೂಡ ಪರಿಹಾರ ಆಗುತ್ತೆ. ನಿಮಗೆ ಪೋಸ್ಟಿಂಗ್ಸ್ ಆಗುತ್ತೆ. ತದನಂತರವಾಗಿ 8ನೇ ಸ್ಥಾನ, 8ಮ ಸ್ಥಾನದಲ್ಲಿ ಶನಿ ಇದ್ದಾನೆ. 8ಮ ಶನಿ ದೋಷ ಇದೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಕಟಕ ರಾಶಿಯವರಿಗೆ ಶುಭವಾಗಲಿ.
ತದನಂತರವಾಗಿ ಈಗ ಸಿಂಹರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ಸಿಂಹರಾಶಿಯ ವರ್ಷ ಭವಿಷ್ಯ ನೋಡೋದಾದ್ರೆ, ಶನಿ ಅವನು ನೀಚನಾಗಿದ್ದಾನೆ, ಹಾಗೆ ಶನಿ ದೋಷ ಇದೆ. ಇವರಿಗೆ ಶನಿ ಶಾಂತಿಯನ್ನು ಮಾಡ್ಕೋಬೇಕು. ಶನಿಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ತದನಂತರವಾಗಿ ಗುರುಬಲ ಏಪ್ರಿಲ್ 21ನೇ ತಾರೀಕು ಏಪ್ರಿಲ್ಗೆ ಗುರುಬಲ ಬರ್ತದೆ. ಆಗ ಅವರಿಗೆ ಸ್ವಲ್ಪ ಮಟ್ಟಿಗೆ ಉನ್ನತವಾಗಿರ್ತಕ್ಕಂಥ ಕಾರ್ಯಗಳು ಯಶಸ್ಸು ಕಾಣ್ತೀರಾ. ಆ ಸಮಯಕ್ಕೆ ನೀವು ಸ್ವಲ್ಪ ಯಶಸ್ಸನ್ನ ಕಾಣ್ತೀರಾ. ಅಷ್ಟಮದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ದೋಷ ಕೂಡ ಇದೆ. ಹಾಗಾಗಿ ಸೂರ್ಯನ ಒಂದು ಶಾಂತಿಯನ್ನ ಮಾಡ್ಕೊಳ್ಳಿ, ಶನಿ ಶಾಂತಿಯನ್ನ ಮಾಡ್ಕೊಳ್ಳಿ, ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ. ತದನಂತರವಾಗಿ ಈಗ ನಾವು ಕನ್ಯಾ ರಾಶಿಯ ಒಂದು ವರ್ಷ ಭವಿಷ್ಯವನ್ನು ನೋಡೋಣ. ವರ್ಷ ಭವಿಷ್ಯವನ್ನು ನೋಡೋಣ. 7ನೇ ಮನೆಯಲ್ಲಿ ಗುರು ಇದ್ದಾನೆ. ಕನ್ಯಾ ರಾಶಿಯಿಂದ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುಬಲ ಇರುತ್ತೆ. 6ನೇ ಮನೆಯಲ್ಲಿ ಶನಿ ಇದ್ದಾನೆ, ಶತ್ರು ಧ್ವಂಸ ಆಗುತ್ತೆ, ರೋಗಗಳಿಂದ ಮುಕ್ತರಾಗ್ತೀರಾ. ಆರೋಗ್ಯದಲ್ಲಿ ಏನಾದ್ರು ತೊಂದರೆ ಇದ್ರೆ ಆ ತೊಂದರೆ ಎಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಅಷ್ಟಮದ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿಮಗೆ ಅಷ್ಟಮ ರಾಹು ದೋಷ ಇದೆ. ಹಾಗಾಗಿ ರಾಹು ಶಾಂತಿಯನ್ನ ಮಾಡ್ಕೊಳ್ಳಿ. ಸಪ್ತಮದಲ್ಲಿ ಚಂದ್ರ ಇದ್ದಾನೆ, ಚಂದ್ರನ ಒಂದು ಅನುಗ್ರಹ ಆಗ್ಲಿ ಅಂತ ಹೇಳಿ ಕೇಳ್ಕೊಂಡು ಈ ಕನ್ಯಾ ರಾಶಿಯವ್ರಿಗೆಲ್ಲರೂ ಕೂಡ ಶುಭವಾಗ್ಲಿ. ಗುರುಬಲ ಇದೆ, ಆ ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ಸಾಕ್ಷಾತ್ಕಾರ ನಿಮ್ಮೆಲ್ಲರೂ ಕೂಡ ಪ್ರಾಪ್ತಿಯಾಗ್ಲಿ. ಏನು ಏಪ್ರಿಲ್ 21ನೇ ತಾರೀಕು 2023ನೇ ಇಸ್ವಿಯಲ್ಲಿ ಏನು ಗುರು ತನ್ನ ಸ್ಥಾನವನ್ನ, ತನ್ನ ಪತನವನ್ನ ಬದಲಾವಣೆ ಮಾಡ್ತಾನೆ, ಆ ನಂತರ ನಿಮಗೆ ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ಬಲ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಆ ನಂತರವಾಗಿ ವರ್ಷ ಪೂರ್ತಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯಶಸ್ವಿಯನ್ನ ಕಾಣ್ತಕ್ಕಂಥವ್ರಾಗ್ತೀರಾ. ಕನ್ಯಾ ರಾಶಿಯವರಿಗೆ ಶುಭವಾಗಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು, ತುಲಾರಾಶಿಯವರಿಗೆ ಏನು ಫಲಾಪ, ವರ್ಷ ಪೂರ್ತಿ ಏನು ಆಗಬಹುದು ಅಂತಕ್ಕಂಥದ್ದು ನಾವು ನೋಡೋದೇ ಆದ್ರೆ, ಗುರುಬಲ ಇದೆ. ಈಗೇನು ಏಪ್ರಿಲ್ ನಂತರ ಗುರುಬಲ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉಚ್ಚ ಸ್ಥಾನದಲ್ಲಿ ಸೂರ್ಯನ ದೃಷ್ಟಿ ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮತ್ತೆ ಯಾರು ವಿವಾಹ ಆಗಿಲ್ಲ ವಿವಾಹವನ್ನು ಕೂಡ ಆಗ್ತಕ್ಕಂಥದ್ದು, ಸಂತಾನಕ್ಕೆ ಯಾರು ಇಷ್ಟು ದಿನ ಕಾಯ್ತಾ ಇದ್ದೀರ ಅವ್ರಿಗೆಲ್ಲ ಕೂಡ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದೇ. ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕೇತು ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಕೇತುವಿನ ಒಂದು ದೋಷ ಪರಿಹಾರ ಆಗಲಿ, ಕೇತು ದೃಷ್ಟಿ ನಿಮಗೆ ಇದೆ. ಹಾಗಾಗಿ ಕೇತು ಶಾಂತಿಯನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದ ಜಗಳಗಳಾಗಲಿ, ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳಾಗಲಿ ಎಲ್ಲ ಕೂಡ ನಿಮಗೆ ಪರಿಹಾರ ಆಗುತ್ತೆ. ತುಲಾ ರಾಶಿಯವರಿಗೆ ಶುಭವಾಗಿ. ಇನ್ನ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು 6ನೇ ಸ್ಥಾನದಲ್ಲಿ ರಾಹು ಇದ್ದಾನೆ. ಶತ್ರುಗಳ ಒಂದು ನಾಶ ಆಗುತ್ತೆ. ಶತ್ರುಗಳು ಏನೇನಿದ್ದಾರೆ ಅವರೆಲ್ಲ ಕೂಡ ನಿವಾರಣೆ ಆಗಿ ಶತ್ರು ಧ್ವಂಸ ಆಗ್ತಕ್ಕಂಥ ಕಾರ್ಯ ಮಾಡುವಂಥ ಕೆಲಸದಲ್ಲೆಲ್ಲ ಕೂಡ ಯಶಸ್ಸನ್ನ ಕಾಣ್ತೀರಾ. 4ನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಗುರುಬಲ ಇದೆ, ಸದ್ಯಕ್ಕೆ ಗುರುಬಲ ಇದೆ. ಏನು ಗುರು ಸಂಚಾರವನ್ನು ಮಾಡ್ತಾನೆ, ಆಗ ನಿಮಗೆ ಗುರು ಶಾಂತಿಯನ್ನು ಮಾಡಿಸ್ಕೋಬೇಕಾಗುತ್ತೆ. ತದನಂತರವಾಗಿ ಅಷ್ಟಮದಲ್ಲಿ ಕುಜ ಇದ್ದಾನೆ. ಹಾಗಾಗಿ ಮಾಡುವಂಥ ಕೆಲಸಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಮನೆ ಕಟ್ತಾ ಇದೆ ಅದು ಕಾರ್ಯ ವಿಳಂಬ ಆಗುತ್ತೆ, ವಿವಾಹ ಕಾರ್ಯಗಳು ನಿಧಾನ ಆಗುತ್ತೆ. ಕುಜ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆಲ್ಲ ಶುಭವಾಗಿ. ಇನ್ನು ಧನುಸು ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. 5ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರುಬಲ ಇದೆ. ಶುಕ್ರನ ಒಂದು ಸಾಕ್ಷಾತ್ಕಾರ ಇದೆ, ಶುಕ್ರನ ಒಂದು ಬಲ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಈ ವರ್ಷ. ಗುರುವಿನ ಒಂದು ಬಲ ಇರೋದ್ರಿಂದ ಕಾರ್ಯಗಳೆಲ್ಲ ಕೂಡ ಸಿದ್ಧಿ ಆಗ್ತಕ್ಕಂಥದ್ದು. ಸಂತಾನ ವಿಳಂಬ ಆಗುತ್ತೆ. ತದನಂತರವಾಗಿ ವಿದ್ಯಾರ್ಥಿಗಳಿಗೆ ವಿಘ್ನ ಆಗುತ್ತೆ. ವಿದ್ಯೆ ಕೂತ್ಕೊಂಡು ಓದುವಂತ ಆಸಕ್ತಿ ಕಮ್ಮಿ ಮಾಡ್ಕೋತಾರೆ. ಹಾಗಾಗಿ ದತ್ತಾತ್ರೇಯರ ಒಂದು ಪ್ರಾರ್ಥನೆ ಅಥವಾ ದಕ್ಷಿಣಾಮೂರ್ತಿಯ ಒಂದು ಪ್ರಾರ್ಥನೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿ ಆ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತೆ. ಇನ್ನ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಅವರ ವರ್ಷ ಭವಿಷ್ಯವನ್ನು ನಾವು ನೋಡೋಣ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ 7 ವರ್ಷಗಳ ಕಾಲ ಶನಿ ದೋಷ ಇದೆ. ಆ ಶನಿ ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಸಾಧ್ಯವಾದಷ್ಟು ಇನ್ನೂ 7 ವರ್ಷಗಳ ಕಾಲ ಶನಿ ದೋಷ ಇರೋದ್ರಿಂದ ಪ್ರತಿ ಶನಿವಾರ ಶನಿದೇವರ ಒಂದು ದರ್ಶನ ಅಥವಾ ಆಂಜನೇಯ ಸ್ವಾಮಿ ಒಂದು ಪೂಜೆ ನಮಸ್ಕಾರ ದರ್ಶನ ಮಾಡ್ತಕ್ಕಂಥದ್ರಿಂದ ಶನಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಬಹುದು. ತದನಂತರವಾಗಿ ಪ್ರೆಸೆಂಟ್ ಟೈಮಿಗೆ ಗುರು ಚೆನ್ನಾಗಿದ್ದಾನೆ. ಆದರೆ ಗುರು ಸ್ಥಾನವನ್ನು ಬದಲಾವಣೆ ಮಾಡಿದಾಗ ಗುರು ಕೂಡ ದೋಷವನ್ನು ಕೊಡ್ತಕ್ಕಂಥವನಾಗ್ತಾನೆ. ಯಾವ ರೀತಿಯಿಂದ ಮಾಡುವಂಥ ಕೆಲಸಗಳು ವಿಳಂಬ ಆಗ್ತಕ್ಕಂಥದ್ದು, ಯಾವುದೇ ಒಳ್ಳೆ ಕೆಲಸಗಳು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕ್ಷೇತ್ರದ ದರ್ಶನವನ್ನು ಮಾಡಿ, ಪುಣ್ಯ ಕ್ಷೇತ್ರಗಳ ದರ್ಶನ, ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದಾಗಿರಬಹುದು, ಅಥವಾ
ಅಥವಾ ನಿಮ್ಮ ಒಂದು ಧರ್ಮಸ್ಥಳಕ್ಕಾಗಿರ್ಬೋದು, ತಿರುಪತಿಗಾಗಿರ್ಬೋದು, ಕ್ಷೇತ್ರಗಳ ಒಂದು ದರ್ಶನ, ಕೈವಾರಕ್ಕಾಗಿರ್ಬೋದು, ಕ್ಷೇತ್ರಗಳ ಒಂದು ದರ್ಶನ ಮಾಡೋದ್ರಿಂದ ದೋಷ ಪರಿಹಾರ ಆಗ್ತಕ್ಕಂಥದ್ದು, ಮಾಡುವಂಥ ಕೆಲಸದಲ್ಲಿ ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತಕ್ಕಂಥವ್ರು ಆಗ್ತೀರಾ. ಹಾಗಾಗಿ ಮತ್ತೆ ವಿಳಂಬ, ಯಾವುದು ಎಲ್ಲ ಕಾರ್ಯಗಳಕ್ಕೂ ಕೂಡ ವಿಳಂಬ ಆಗ್ತಕ್ಕಂಥದ್ದು, ವಿವಾಹಕ್ಕೆ ವಿಳಂಬ ಆಗ್ತಕ್ಕಂಥದ್ದಾಗಿರಬಹುದು, ಸಂತಾನಕ್ಕೆ ವಿಳಂಬ ಆಗಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕ್ಷೇತ್ರಗಳ ದರ್ಶನವನ್ನು ಮಾಡಿ, ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮಗೆಲ್ಲ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಮಕರ ರಾಶಿಯವರಿಗೆ ಶುಭವಾಗಿ. ಇನ್ನು ಕುಂಭರಾಶಿಯವರಿಗೆ ವರ್ಷ ಭವಿಷ್ಯ ನೋಡೋದೇ ಆದರೆ, ಇನ್ನು ಕುಂಭರಾಶಿಯ ವರ್ಷ ಭವಿಷ್ಯವನ್ನು ನಾವು ನೋಡೋದಾದರೆ, ಕುಂಭರಾಶಿಗೆ ಗುರುಬಲ ಇದೆ, ಮಾಡುವಂಥ ಕೆಲಸದಲ್ಲಿ ಯಶಸ್ವಿಯನ್ನು ಕಾಣ್ತಕ್ಕಂಥವ್ರು ಆಗ್ತಾರೆ. ವಿವಾಹ ಕಾಲದಲ್ಲಿ ಏನಾದರೂ ವಿವಾಹದ ಒಂದು ಅಡೆತಡೆ ಇದ್ದರೆ ವಿವಾಹ ಕಾರ್ಯವು ಕೂಡ ಸುಸೂತ್ರವಾಗಿ ನಡೀತಕ್ಕಂಥದ್ದಾಗುತ್ತೆ. ಶುಕ್ರನ ಒಂದು ಬಲ ಇದೆ, ಮಾಡುವಂಥ ಕೆಲಸದಲ್ಲಿ ಯಶಸ್ವಿಯನ್ನು ಪಡ್ತಾರೆ. ಅಂದ್ಕೊಂಡಿದ್ದನ್ನ ಆದಷ್ಟು ಬೇಗ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಕಾರ್ಯವನ್ನು ಸಿದ್ಧಿಸ್ತಕ್ಕಂಥವ್ರು ಆಗ್ತಾರೆ. ತದನಂತರವಾಗಿ ಅವೆಲ್ಲ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತಕ್ಕಂಥದ್ದಾಗುತ್ತೆ. ವರ್ಷ ಪೂರ್ತಿ ಮಾಡ್ತಕ್ಕಂಥ ಕೆಲಸ ಸಕ್ಸಸ್ ಆಗುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಶನಿಯ ಒಂದು ದೃಷ್ಟಿ ಇವ್ರ ಮೇಲಿದೆ. ಹಾಗಾಗಿ ಶನಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದು, ಶನಿ ದೇವರ ಒಂದು ದರ್ಶನ ಮಾಡ್ತಕ್ಕಂಥದ್ದು, ಆಂಜನೇಯ ಸ್ವಾಮಿಯ ಒಂದು ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಇವರೆಲ್ಲ ಕೂಡ ಕಷ್ಟಗಳಿಂದ ಮುಕ್ತಿಯಾಗಿ ಆದಷ್ಟು ಬೇಗ ಇವ್ರು ಏನು ಅನ್ಕೊಂಡಿದ್ದಾರೆ ಅದನ್ನ ಸಾಧನೆ ಮಾಡ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ. ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಗೌರವಗಳನ್ನು ಪ್ರಾಪ್ತಿ ಮಾಡ್ತಕ್ಕಂಥವ್ರು ಆಗ್ತಾರೆ. ಕುಂಭರಾಶಿಯವರಿಗೆ ಶುಭವಾಗಿ. ಇನ್ನ ಮೀನರಾಶಿಯವರ ವರ್ಷ ಭವಿಷ್ಯ ನೋಡೋದೇ ಆದರೆ, ಗುರುಬಲ ಇದೆ, ಗುರುವಿನ ಒಂದು ಸಾಕ್ಷಾತ್ಕಾರ ಇದೆ. ಇನ್ನೇನು ಈ ವರ್ಷ ಪೂರ್ತಿ ನಿಮಗೆ ಗುರುಬಲ ಇರಲಿಲ್ಲ. ಹಾಗಾಗಿ ಈಗೇನು ಏಪ್ರಿಲ್ 21ನೇ ತಾರೀಕು 4ನೇ ತಿಂಗಳು 2023ರಂದು ಗುರು ಏನು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ, ಆಗ ನಿಮಗೆ ಗುರುಬಲ ಬರ್ತಕ್ಕಂಥದ್ದಾಗುತ್ತೆ. ಇಷ್ಟೂ ದಿನ ಏನು ಕಷ್ಟಗಳನ್ನು ಪಟ್ಟಿದ್ದೀರಿ, ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದತಕ್ಕಂಥವ್ರು ಆಗ್ತೀರಾ. ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಶನಿಯ ದೃಷ್ಟಿ ನಿಮ್ಮ ಮೇಲಿದೆ. ಶನಿ ಶಾಂತಿಯನ್ನು ಮಾಡ್ಕೊಂಡಿದ್ದೆ ಆಗ ನೀವು ಮಾಡುವಂಥ ಕೆಲಸಗಳು ಯಶಸ್ವಿ ಆಗ್ತಕ್ಕಂಥದ್ದಾಗುತ್ತೆ. ಸಂಕಟಗಳು ಏನೇನು ಇಷ್ಟು ದಿನಗಳು ನಿಮಗೆ ಸಂಕಟಗಳಿದ್ದು ಆ ಸಂಕಟಗಳೆಲ್ಲ ಕೂಡ ನಿಮಗೆ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಉಚ್ಚ ಚಂದ್ರನು ಬರ್ತಾನೆ, ಚಂದ್ರನು ಉಚ್ಚನಾಗ್ತಾನೆ. ಆಗ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಒಳ್ಳೆ ಆರೋಗ್ಯವನ್ನು ಪ್ರಾಪ್ತಿ ಮಾಡ್ತಾನೆ, ಏಕಾಗ್ರತೆಯನ್ನು ಕೊಡ್ತಕ್ಕಂಥವನಾಗ್ತಾನೆ, ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥವನಾಗ್ತಾನೆ, ಧನಲಾಭ ಆಗುತ್ತೆ, ಧನದ ಒಂದು ಅನುಗ್ರಹ ಆಗುತ್ತೆ. ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ನೀಚ ಬುಧನಿದ್ದಾನೆ, ಮಾಡುವಂಥ ಆಲೋಚನೆಯಲ್ಲಿ ಯೋಚನೆ ಮಾಡಿ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು ಮಾಡುವಂಥ ಆಲೋಚನೆಯಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಹೋಗ್ತೀರಾ, ಆ ಸಹಾಯ ಮಾಡುವಂಥ ಸಮಯದಲ್ಲಿ ಕೂಡ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ನೀಚ ಬುಧನ ಇರೋದ್ರಿಂದ ಜ್ಞಾನಕಾರನಾಗಿರ್ತಕ್ಕಂಥ ಬುಧ ನಿಮ್ಮ ಜ್ಞಾನದಿಂದ ನಿಮಗೆ ಏನು ಅನ್ಕೊಂಡಿರೋ ಸಾಧನೆ ಮಾಡುವಂಥ ಸಮಯದಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಾಗ್ಬೋದು. ಮೀನ ರಾಶಿಯವರಿಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.